ಯಾವತ್ತೂ ಕೊಟ್ಟಿದ್ದಾರೆ ಬೆಂಬಲ? ಅವರು ಯಾವತ್ತೂ ಕೊಟ್ಟಿಲ್ಲ ಬೆಂಬಲ. ಚಿತ್ರರಂಗದ ಗಣ್ಯರು ಹೋಯ್ತದ ಕಾಲ. ಯಾವ ಡಾಕ್ಟರ್ ರಾಜ್ಕುಮಾರ್ ಅವರಿದ್ರೋ, ಯಾವ ಸಾಹಸ ಸಿಂಹ ವಿಷ್ಣುವರ್ಧನ್ ಇದ್ರೋ, ಯಾವಾಗ ರೇಬಲ್ ಸ್ಟಾರ್ ಅಂಬರೀಷ್ ಇದ್ರೋ ಅವ್ರ ಕಾಲಕ್ಕೆ ಹೋಯ್ತು. ಈಗ ಇವರು ಏನಿದ್ರು ಕೋಟಿ ಕೋಟಿ ಕನ್ನಡದ ಹೆಸರಿನಲ್ಲಿ, ಸಿನಿಮಾದ ಹೆಸರಿನಲ್ಲಿ ಕನ್ನಡಿಗರ ದುಡ್ಡನ್ನ ವಸೂಲಿ ಮಾಡ್ಕೋತಾರೋ ಹೊರತು ಇವರಿಗೆ ಯಾವ ಕನ್ನಡದ ಅಭಿಮಾನ ಇಲ್ಲ, ಕನ್ನಡದ ಪ್ರೀತಿ ಇಲ್ಲ, ಕನ್ನಡದ ಕಳಕಳಿ ಇಲ್ಲ. 15 ದಿವಸದಿಂದ ನಾವು ಬೀದಿಲಿ ನಿಂತ್ಕೊಂಡು ಕನ್ನಡ ಕನ್ನಡ ಅಂತ ಬಡ್ಕೋತಾ ಇದ್ದೀವಿ. ಅವರು ಕ್ರಿಕೆಟ್ ಆಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಇದು ಅವರ ಕನ್ನಡದ ಪ್ರೇಮ. ಒಬ್ಬೊಬ್ಬರು ಇವತ್ತು 10 ಕೋಟಿ 20 ಕೋಟಿ ಸಂಭಾವನೆ ತೊಗೋತೀರಿ. ಏನು ಮಾಡಿದ್ದೀರಿ ಕನ್ನಡಕ್ಕೆ? ಕನ್ನಡಿಗರಿಗೆ ಏನು ಮಾಡಿದ್ದೀರಿ? ಒಂದು ಆಸ್ಪತ್ರೆ ಕಟ್ಟಿದ್ದೀರಾ? ಇಲ್ಲ ಒಂದು ಛತ್ರ ಕಟ್ಟಿದ್ದೀರಾ? ಇಲ್ಲ ಒಂದು ಕನ್ನಡದ ಭವನ ಕಟ್ಟಿದ್ದೀರಾ? ಕನ್ನಡಿಗರಿಗೆ ಏನು ಕೊಟ್ಟಿದ್ದೀರಾ? ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಜೀರೋ, ಏನೂ ಇಲ್ಲ. ಹೋಗ್ಲಿ ಕನ್ನಡದ ಪತ್ರನಾ? ಅದು ನಮ್ಮ ವಕೀಲರ ಹತ್ರ ಇದೆ. ನಿಮಗೆ ಬೇಕಾದ್ರೆ ಕೊಡ್ತೀನಿ. ಅಲ್ಲ ಕೊಡ್ತೀನಿ, ಯಾಕೆಂದರೆ ಕೋರ್ಟ್ ಡಾಕ್ಯುಮೆಂಟ್ಸ್ ಇದೆ. ಅದು ಈಗ ಕೊಟ್ಟರೆ ಕಷ್ಟ ಆಗುತ್ತೆ. ಅದೇ ಕೊಡ್ತೀನಿ, ಅದನ್ನು ನಮ್ಮ ವಕೀಲರ ಹತ್ರ ಇದೆ, ಕೊಡ್ತೀನಿ, ನಾನು ಪತ್ರ ಕೊಡ್ತೀನಿ. ಹಾಗಾಗಿ ಕನ್ನಡ ಚಿತ್ರರಂಗದವ್ರನ್ನ ಕೇಳಿಕೊಂಡೆ. ನಾನೇ ಮೊನ್ನೆ ಎಲ್ಲ ಮಾಧ್ಯಮದ ಮುಖಾಂತರ ಕೇಳಿದೆ. ಇವತ್ತವರೆಗೂ ಒಬ್ಬರು ಮಾತಾಡಿಲ್ಲ. ಹಾಗಾಗಿ ನಾವು ಅವ್ರನ್ನೇ ನಂಬಿ ಕೂತಿಲ್ಲ. ನೋಡೋಣ. ಈಗ ನಿಮಗೆ ಬೆದರಿಕೆ ಕರೆಗಳು ನಿಮ್ಮ ಫ್ಯಾಮಿಲಿಗೆಲ್ಲ ಥ್ರೆಟನ್ ಇದೆ ಅಂತ ಹೇಳ್ತಾ ಇದ್ದೀರಾ. ನೀವೀಗೆಲ್ಲ ಡಿಜಿಟಲ್ ಮೀಡಿಯಾ ಎಲ್ಲ ಫಾಸ್ಟ್ ಇದೆ, ಕ್ರೈಮ್ ಎಲ್ಲ ಇದೆ. ಅದಕ್ಕೆ ನೀವೆಲ್ಲ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀವಿ. ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನನ್ನ ಮನೆಯ ಪಕ್ಕದಲ್ಲಿರುವಂಥ ವ್ಯಾಪ್ತಿಯಲ್ಲಿರುವಂಥ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ. ನನ್ನ ಕಚೇರಿಯ ವ್ಯಾಪ್ತಿಯಲ್ಲಿರುವಂಥ ಉಪ್ಪರಪೇಟೆ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೂ ಇವರೆಗೂ ಯಾವುದೇ ಪೊಲೀಸ್ನವ್ರ ಕ್ರಮ ತಗೊಂಡಿಲ್ಲ. ಪೊಲೀಸರು ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗಲಿ, ಪೊಲೀಸ್ ಇನ್ಸ್ಪೆಕ್ಟ್ರ್, ಠಾಣೆ ಇನ್ಸ್ಪೆಕ್ಟ್ರ್ ಆಗಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವಾಗೂ ಕೇಳಿಲ್ಲ. ಅದೇನು ಅಂತ ನನಗೆ ಅರ್ಥ ಆಗಿಲ್ಲ. ಯಾಕೆಂದರೆ ಎಲ್ಲ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತೆ ಹೊರತು ನನ್ನಂಥ ಹೋರಾಟಗಾರರ ಜೊತೆಯಲ್ಲಿ ಇರಲ್ಲ ಅಂತ ಭಾವಿಸಿದ್ದೀನಿ.